عليكم ورحمة الله وتعالى وبركاته. بسم الله والحمد لله كفى، الصلاة والسلام على النبي المصطفى وعلى آله وصحبه صدق الوفاء. أما بعد. ಪ್ರೀತಿಯ ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ, ಪ್ರತಿಭೆಗಳ ಚಿತ್ತಾರದಿಂದ ಚೆಲ್ಲಾಡುತ್ತಿರುವ ಈ ವೇದಿಕೆಯಲ್ಲಿ ನನ್ನ ಕನಸಿನ ಭಾರತ, ನಾನು ಕನಸಿನಲ್ಲಿ ಕಂಡ ಭಾರತ ಎಂಬ ವಿಷಯ. ನನ್ನ ಕನಸಿನ ಭಾರತ ಕೇವಲ ನಾನು ಕಂಡ ಭಾರತವಲ್ಲ, ಹೊರತು ನಾನು ಕಂಡಂತಹ ಭಾರತವನ್ನೇ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬೆಂಕಿ ಕಾರುವ ಟ್ಯಾಂಕರ್ಗಳ ಮುಂದೆಯೂ ಇನ್ನಿತರ ಸಮರ ಹೋರಾಟಗಳ ಮುಂದೆಯೂ ತನ್ನ ಎದೆಯನ್ನು ನೀಡಿದಂತಹ ಮಹಾತ್ಮ ಗಾಂಧೀಜಿಯಂತಹ, ಜವಾಹರ್ಲಾಲ್ ನೆಹರೂರಂತಹ, ಅಬುಲ್ ಕಲಾಂ ಆಜಾದ್ರಂತಹ ಇನ್ನಿತರ ಮಹಾನರು ಕಂಡಂತಹ ಕನಸಾಗಿದೆ ನನ್ನ ಕನಸು. ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಪ್ರಜಾಪ್ರಭುತ್ವಕ್ಕೆ ಪೀಠಿಕೆಯನ್ನು ಬರೆಯುವಾಗ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಪೀಠಿಕೆಯನ್ನು ಬರೆಯುವಾಗ ಅದರಲ್ಲಿ ಬರೆದಿಟ್ಟಿದ್ದಾರೆ ಸ್ಪಷ್ಟವಾಗಿ ನಮ್ಮ ಭಾರತವು ಹೇಗಿರಬೇಕು. ಅಂತಹ ಭಾರತವಾಗಿ ನನ್ನ ಭಾರತವು ರೂಪುಗೊಂಡರೆ ನಾನು ಕಂಡ ಕನಸು ಸಾಕ್ಷಾತ್ಕಾರವಾಗುತ್ತದೆ. ಅಲ್ಲಿ ಅವರು ವಿವರಿಸಿದಂತಹ ಕೇವಲ ಮೂರು ಪದಗಳು, ಅದು ನಮ್ಮ ಭಾರತದಲ್ಲಿದ್ದರೆ ನಮ್ಮ ಭಾರತವು ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರವಾಗಿ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರು ಹೇಳಿದಂತಹ ಕೆಲವೊಂದು ಮಾತುಗಳು ಭಾರತದ ಪ್ರಜೆಗಳಾದ ನಾವು ಎಂದು ಶುರುವಾಗುವಂತಹ ಆ ಪೀಠಿಗೆ ನಂತರ ಹೇಳುತ್ತಾರೆ, ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವಿರಬೇಕು, ಸ್ವಾತಂತ್ರ್ಯವಿರಬೇಕು, ಸಮಾನತೆ ಇರಬೇಕು, ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರವಾಗಿ ಮಾರ್ಪಡಬೇಕು. ಆದರೆ ಈ ಎಲ್ಲವೂ ನಮ್ಮ ಭಾರತದಲ್ಲಿದೆಯೇ? ಪ್ರಜಾಪ್ರಭುತ್ವವನ್ನು ತೆಗೆದು ನೋಡೋಣ. ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತಹ ಆ ಗಡಿಯಲ್ಲಿ ಕಾಣಬಹುದು, ವೆಲ್ಕಮ್ ಟು ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲೇ ಅತ್ಯಂತ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಸ್ವಾಗತ. ಆದರೆ ಎಲ್ಲಿದೆ ಪ್ರಜಾಪ್ರಭುತ್ವ? ನಮ್ಮ ರಾಷ್ಟ್ರದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿರುವಂತಹ ರಾಜಕಾರಣಿಗಳು ಜಿಗಣೆಯಂತಹ ರಾಜಕಾರಣಿಗಳು. ಜಿಗಣೆ ಬರುವ ಮನುಷ್ಯನಿಗೆ ಕಚ್ಚಲು ಹತ್ತುವಾಗ ಅದರಲ್ಲಿ ಏನು ಇರಲ್ಲ, ಹೊರತು ಜಿಗಣೆ ಹತ್ತಿದ ಮೇಲೆ ರಕ್ತವನ್ನೆಲ್ಲ ಕುಡಿದು ಹೊಟ್ಟೆ ತುಂಬಿದಾಗ ಅದು ಇಳಿಯುತ್ತದೆ. ಹಾಗೆ ರಾಜಕಾರಣಿಗಳು ರಾಜಕೀಯಕ್ಕೆ ಹತ್ತುವಾಗ ಏನು ಇರಲ್ಲ, ಹೊರತು ಭ್ರಷ್ಟವಾಗಿ ಹಣವನ್ನು ತಿಂದ ನಂತರ ಅವರ ಹೊಟ್ಟೆ ತುಂಬಿದಾಗ ಅವರು ಇಳಿಯುತ್ತಾರೆ. ಇದಾಗಿದೆ ಪ್ರಜಾಪ್ರಭುತ್ವ. ಇದು ನಾನು ಕೇಳಲಿ ಬಯಸುತ್ತೇನೆ. ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವವಿದ್ದರೆ ಎಲ್ಲರಿಗೂ ಸಮಾನವಾಗಿ ಎಂತಹ ಬಡವರಿಗೂ ಸ್ವಾತಂತ್ರ್ಯವಾಗಿ ಜೀವಿಸಲು ಸಾಧ್ಯ. ನಂತರ ಹೇಳುವುದು ಸ್ವಾತಂತ್ರ್ಯ. ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕೆ ನೀಡಿದಂತಹ ಡೆಫಿನಿಷನ್ ಏನು? ವೆನ್ ಎ ವುಮನ್ ಕ್ಯಾನ್ ವಾಕ್ ಇನ್ ದ ಮಿಡ್ ನೈಟ್ ಅಂಡ್ ಫೀಲ್ ಸೇಫ್, ಇಟ್ ಇಸ್ ಎ ಫ್ರೀಡಮ್ ಇನ್ ಇಂಡಿಯಾ. ಓರ್ವ ಸ್ತ್ರೀ ಮಧ್ಯರಾತ್ರಿಯಲ್ಲಿ ಯಾರ ಭಯವೂ ಇಲ್ಲದೆ ನಡೆಯಲು ಸಾಧ್ಯವಾದರೆ ಅದಾಗಿದೆ ಭಾರತದಲ್ಲಿರುವ ಸ್ವಾತಂತ್ರ್ಯ. ನಮ್ಮ ಭಾರತದಲ್ಲಿ ಹಾಗೆ ನಡೆದ್ರೆ ಮೊನ್ನೆ ಡೆಲ್ಲಿಯಲ್ಲಿ ನಡೆದಂತ ಆದೀತು. ಆದ್ದರಿಂದ ನಮಗೆ ಅಲ್ಲಿ ಕೂಡ ಕಾಣಬಹುದು ಇಲ್ಲಿ ಫ್ರೀಡಮ್ ಇಲ್ಲ ಅಂತ. ನಂತರ ಹೇಳಿದ್ದು ಜಾತ್ಯತೀತ. ಈ ಸಮೀಪ ಬೆಂಗಳೂರು ನಗರದಲ್ಲಿ ಮುಸ್ಲಿಮನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಅವನು ಜೈಲಿನಿಂದ ಬಂದು ಹೇಳಿದಂತಹ ಮಾತು, 6 ವರ್ಷಗಳ ಕಾಲ ಜೈಲಿನಲ್ಲಿ ನನ್ನನ್ನು ಕೊಳೆಯಲು ಹಾಕಿದರು, 1 ರೂಪಾಯಿ ಹಣವನ್ನು ಅವರು ಪರಿಹಾರವಾಗಿ ನೀಡಲಿಲ್ಲ, ನಾನಾದರೆ 1 ತಪ್ಪನ್ನು ಕೂಡ ಮಾಡಲಿಲ್ಲ. ಇದಾಗಿದೆ ಜಾತ್ಯತೀತತೆ. ಬರುವ ಮುಸ್ಲಿಂ ಎಂಬ ಕಾರಣದಿಂದ ಅವರು ಹಾಗೆ ಮಾಡಿದರು. ಯಾಕೆ ಹೆಚ್ಚು ಹೇಳಬೇಕು? ಇವತ್ತು ಬೆಳಿಗ್ಗೆ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಬಂದು ಇಳಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ನಮ್ಮ ಒಂದು ತಂಡವಿದ್ದೆವು. ನಾವು ಬಂದು ಪ್ಲಾಟ್ಫಾರ್ಮಿನಲ್ಲಿ ನಿಂತಹ ಸಂದರ್ಭದಲ್ಲಿ ಅಲ್ಲಿಂದ ರೈಲನ್ನು ಕಾಯುವ ಗುಮಾಸ ಹೇಳಿದ್ದು, ಇಲ್ಲಿ ನೀವು ನಿಲ್ಲಬೇಡಿ, ಹೊರಗೆ ಹೋಗಿರಿ, ಇಲ್ಲಿ ನಿಮಗೆ ನಿಲ್ಲುವಂತಹ ಅವಕಾಶವಿಲ್ಲ. ಕಾರಣ ಏನು? ನಾವು ಕೆಲವೊಂದು ಟೊಪ್ಪಿ ಹಾಕಿದ್ದೇವೆ ಅಂತ. ಅಲ್ಲಿ ಬೇರೆ ಯಾರು ಮೂತ್ರ ಮಾಡಿದರು ಏನು ಮಾಡಿದರು ಕೇಳುವಂತರಿಲ್ಲ. ಆದರೆ ನಾವು ಮುಸ್ಲಿಮರು, ಆದ್ದರಿಂದ ಮಾತ್ರ ಇಂತಹ ಭಾರತವಲ್ಲ ನಾನು ಕನಸು ಕಾಣುವುದು. ಹೊರತು ಹೊಸ ರಕ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯಡಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತು ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಈ ಹಾಡನ್ನು ಗೋಪಾಲಕೃಷ್ಣ ಅಡಿಗರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹಾಡಿದರೆ, ನಾನು ಕಂಡಂತಹ ಕನಸಿನ ಭಾರತ ರೂಪುಗೊಂಡರೆ ನಮಗೂ ಈ ಭಾರತದಲ್ಲಿ ಈ ಹಾಡನ್ನು ಆಡಲು ಸಾಧ್ಯ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದ್ದರಿಂದ ಉತ್ತಮ ಸುಂದರ ಭಾರತವನ್ನು ಕಟ್ಟೋಣ. ನಾನು ಕಂಡಂತಹ ನನ್ನ ಕನಸಿನ ಭಾರತ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹೇಳಿದಂತಹ ಆ ಪೀಠಿಕೆಯಲ್ಲಿರುವಂತಹ ಭಾರತ ನಮ್ಮ ಭಾರತವಾಗಲಿ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕನಸಿನ ಭಾರತ ನನಸಾಗಲಿ. ನಮ್ಮ